ವೀಕ್ಷಕರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಗುರುವಾರ ಕರ್ನಾಟಕ ರಾಜ್ಯದಾದ್ಯಂತ ಡೆವಿಲ್ ಅಬ್ಬರ. ಚಾಲೆಂಜಿಂಗ್ ಸ್ಟಾರ್ ಸಾರಥಿ, ಪ್ರೀತಿಯ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ರವರ ಬಹಳ ನಿರೀಕ್ಷಿತ ಚಿತ್ರ ಡೆವಿಲ್ ರಾಜ್ಯದಾದ್ಯಂತ ನೆಚ್ಚಿನ ಪ್ರಚಾರವನ್ನು ಪಡೆದುಕೊಂಡು ಸಾವಿರಾರು ಥಿಯೇಟರ್ಗಳಲ್ಲಿ ಇಂದು ಚಿತ್ರ ಪ್ರದರ್ಶನಗೊಂಡಿದೆ. ಚಿತ್ರ ಹೇಗಿದೆ ಸಾಕಷ್ಟು ಈಗಾಗಲೇ ಬಹುತೇಕ ಗೊತ್ತಿರ್ತದೆ. ಯಾಕಂತಂದರೆ ಕೇವಲ ಶ್ರೀಕಾಂತ್ ಸಿಟಿಗಳಲ್ಲಿ ಮಾತ್ರ ಬೆಳಗಿನ ಶೋಗಳು ಅಂದರೆ 6:30ರಿಂದ ನಿರಂತರವಾಗಿ ಶೋಗಳಾಗ್ತಿದ್ದು, ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆ ಅಬ್ಬರ ಶುರುವಾಗಿದೆ. ಅದಕ್ಕೆ ಕಾರಣ ದರ್ಶನ್ ಮೇಲೆ ಅವರ ಅಭಿಮಾನಿಗಳಿಗೆ ಇದ್ದಂಥ ಪ್ರೀತಿ. ಹಾಗಾಗಿ ಇದರ ಕ್ಯಾಪ್ಟನ್ ಯಾರಪ್ಪ ಅಂದರೆ ಮಿಲನ ಪ್ರಕಾಶ್ ವೀರ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರು ಮಿಲನ ಪ್ರಕಾಶ್ ಅಂದರೆ ಬಹುತೇಕರಿಗೆ ಗೊತ್ತಾಗೋದು. ಸೂಪರ್ ಡೂಪರ್ ಚಿತ್ರ ಕೊಟ್ಟಂತೆ ಮಿಲನ ಪ್ರಕಾಶ್ ಸಾಕಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ತುಂಬ ಗ್ಯಾಪ್ನ ನಂತರ, ಕಾಟೇರ ಆದ ನಂತರ ದಿ ವಿಲನ್ ಅದರ ಒಂದು ಸಾರಥ್ಯವನ್ನು ವಹಿಸಿಕೊಂಡವರು ಮಿಲನ ಪ್ರಕಾಶ್. ಇದು ವಿಶೇಷ ಏನಂದ್ರೆ, ಪ್ರಕಾಶ್ ಅವರು ಜಯಮ ಕಂಬೈನ್ಸ್ ಅಂತೇಳಿ ಅವರೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಚಿತ್ರ ಇದು. ಅವರೇ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ನಿರ್ಮಾಣ, ನಿರ್ದೇಶನ ಮತ್ತು ಕತೆ ಇದೆಲ್ಲ ಅವ್ರದ್ದೇ ಬರ್ತದೆ. ಸೊ ಹಾಗಾಗಿ ಈ ಚಿತ್ರ ಕರ್ನಾಟಕದಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ನಾನು ಕೂಡ ಬೆಳಗಿನ ಪ್ರದರ್ಶನವನ್ನು ನೋಡಿ ಬಂದಿದ್ದೇನೆ, ಸಹಜವಾಗಿ ಎಲ್ಲ ಚಿತ್ರ ನೋಡುವಂತೆ. ಸೊ ಹೇಗಿದೆ ಚಿತ್ರ, ಅಭಿಮಾನಿಗಳು ಯಾವ ರೀತಿ ಎಂಜಾಯ್ ಪಡ್ತಿದ್ದಾರೆ, ಕತೆ ಹೇಗಿದೆ, ದರ್ಶನ್ ಅಭಿನಯ ಏನು ಇತ್ಯಾದಿ ಬಗ್ಗೆ ಮಾತಾಡೋದಾದರೆ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸೋಕೆ ಹೋಗ್ತೀನಿ. ನೆಗೆಟಿವ್ ಪಾಸಿಟಿವ್ ಏನಿಲ್ಲ, ಕತೆಗಳನ್ನು ಊರಣವನ್ನು ಹೇಳ್ತಾ ಹೋಗ್ತೀನಿ. ಅದು ಸರಿಯೋ ತಪ್ಪು ಅಂತ ನೀವು ಜಡ್ಜ್ ಮಾಡ್ಕೊಳ್ಳಿ. ಕೆಲವೊಂದು ಪಾಯಿಂಟ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಕತೆ ಇಡೀ ಏನು ಡೆವಿಲ್ ಅಂತಿದೆ, ಇದೊಂದು ಪೊಲಿಟಿಕಲ್ ಇಶ್ಯೂ ಇಟ್ಕೊಂಡು ಚೆನ್ನಾಗಿರ್ತಕ್ಕಂಥ ಅಥವಾ ಒಂದು ಯೋಚನೆ ಮಾಡಿರ್ತಕ್ಕಂಥ ಚಿತ್ರ. ರಾಜಕೀಯವಾದಂಥ ಒಂದು ಸಣ್ಣ ಥೀಮ್ ಇಟ್ಕೊಂಡು ಮಾಡಿರುವಂಥ ಚಿತ್ರ. ಸೊ ಇದರಲ್ಲಿ ತಾರಾಗಣ ತುಂಬ ಜನ ಇದ್ದಾರೆ. ಅದರಲ್ಲಿ ಅಚ್ಯುತ್ ಕುಮಾರ್ ಮಾಡಿ ವಿಶೇಷವಾಗಿ ಈ ಚಿತ್ರದಲ್ಲಿ ಬರುವಂತಹ ಪಾತ್ರ. ರಚನಾ ರೈ ಅಂತೇಳಿ ಆಕೆ ನಟಿ. ಇದು ಮೊದಲ ಪೂರ್ಣವಾದಂಥ ನಾಯಕಿಯಾಗಿ ಅಭಿನಯಿಸಿರುವಂಥ ಚಿತ್ರ ಇದು ಡೆವಿಲ್ ಆಕೆಗೆ. ಸೊ ಒಂದು ದೊಡ್ಡ ಲಿಸ್ಟೇ ಇದೆ. ಮೊದಲು ನಟರಾಗಿ ನವೀನ್ ಗೌಡ, ಆಮೇಲೆ ಶೋಭರಾಜ್ ಅವರು, ಆಮೇಲೆ ಉಲಿ ಕಾರ್ತಿಕ್, ಗಿಲ್ಲಿ ನಟ ಅವರು, ತುಂಬ ತಾರಾಗಣವನ್ನು ವಿಶೇಷವಾಗಿ ಕರ್ನಾಟಕದವ್ರನ್ನೇ ಹೆಚ್ಚು ಬಳಸ್ಕೊಂಡಿರುವಂಥದ್ದು, ಕನ್ನಡ ಚಿತ್ರದಲ್ಲಿ ಹೆಚ್ಚು ಬಳಸ್ಕೊಂಡಿರುವಂಥದ್ದು ವಿಶೇಷ. ಸೊ ಕತೆಗೆ ಹೇಳೋಕ್ಕೆ ಹೋಗೋದಿಲ್ಲ. ನಾನು ಹೇಳೋದೇ ಮೊದಲೇ ಒಂದು ಪೊಲಿಟಿಕಲ್ ಇಶ್ಯೂ ಇಟ್ಕೊಂಡು ಪೊಲಿಟಿಕಲ್ ಪವರ್ಗಳನ್ನು ಯಾವ ರೀತಿ ಪಡಿಬೇಕು ಅನ್ನುವಂಥ ಒಂದು ಸಾಮಾನ್ಯ ಒಂದು ಕತೆ ಇಟ್ಕೊಂಡು ನಿರ್ದೇಶನ ಮಾಡಿರ್ತಕ್ಕಂಥ ಪ್ರಕಾಶನ್ ಬಾರಿಜೆ ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಚಿತ್ರ ಇದು. ಸೊ 2 ಶೇಡ್ನಲ್ಲಿ ಇದನ್ನು ನಾವು ಯಾಕಂದರೆ ಗೌಪಿಗೆ ಇರೋಕ್ಕಾಗೋದಿಲ್ಲ. ಇದೊಂದು ವಿಶೇಷ ಏನಂತಂದರೆ, ಅವರ ಅಭಿಮಾನಿಗಳಿಗೆ ದರ್ಶನ್ ಡಬಲ್ ಆ್ಯಕ್ಟಿಂಗ್ ಅಂತ ಕರಿತಿದ್ವಲ್ಲ ನಾವು, ಡಬಲ್ ಆ್ಯಕ್ಟಿಂಗ್ 2 ಕೋನದಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಚಿತ್ರ ಇದು. ಒಂದು ಶೇಡಲ್ಲಿ ವಿಲನ್ ಆದರೆ ಇನ್ನೊಂದು ಶೇಡಲ್ಲಿ ಬೇರೆ ಥರ ಅಂತ ಬರ್ತದೆ. ಒಂದು ಪಾತ್ರದ ಹೆಸರು ಧ್ರುವಂತ ಅಂದರೆ ಇನ್ನೊಂದು ಪಾತ್ರದ ಹೆಸರು ಕೃಷ್ಣ ಅಂತ 2 ಶೇಡಲ್ಲಿ ಬರ್ತದೆ. ಸೊ ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಆಗಿರುವಂಥದ್ದು. ಕತೆ ಇಂಟ್ರಡಕ್ಷನ್ನೇ ದರ್ಶನ್ ಅವರಿಗೆ ಒಂದು ಹಾಡು ಇದ್ದರೆ ನೆಮ್ಮದಿಯಾಗಿರಬೇಕು ಹಾಡಿದೆಯಲ್ಲ, ಅದ್ರ ಮೂಲಕನೇ ಅವ್ರನ್ನ ಇಂಟ್ರಡಕ್ಷನ್ ಆಗುತ್ತೆ. ಯಾವ ಕುತೂಹಲ ಏನು ಇಡೋದಿಲ್ಲ. ಡೈರೆಕ್ಟಾಗಿ ಆ ಹಾಡಿನ ಮೂಲಕ ಅವ್ರನ್ನ ಪರಿಚಯ ಮಾಡ್ತಾರೆ. ಯಾಕೆ ಹಾಡಿನ ಮೂಲಕನೇ ಪರಿಚಯ ಮಾಡ್ತಾರೆ, ಇದೇನು ಅನ್ನೋದನ್ನು ನೀವು ಚಿತ್ರದಲ್ಲಿ ನೋಡಬೇಕಾಗ್ತದೆ. ಸೊ ನಾನು ಹೇಳಿದ್ನಲ್ಲ, ರಾಜಶೇಖರ್ ಅನ್ನುವಂಥ ಒಬ್ಬ CM ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಶಯದೊಂದಿಗೆ, ಆದರೆ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಅವ್ರ ಮಗ ಧನುಷ್ ಆತ ಫಾರಿನಲ್ಲಿರ್ತಾನೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಸಂದರ್ಭ. ಆದರೆ ಫಾರಿನಲ್ಲಿರುವಂಥ ಡೆವಿಲ್ ಧನುಷ್ ಅವನನ್ನು CM ಮಾಡೋಕ್ಕೆ ಏನು ಸಮಸ್ಯೆಗಳಿದ್ರಾಗತ್ತೆ ಅನ್ನೋ ಸಂದರ್ಭದಲ್ಲಿ ಇನ್ನೊಬ್ಬ ಕೃಷ್ಣ ಅನ್ನುವಂಥ ಇನ್ನೊಂದು ದರ್ಶನ್ ಪಾತ್ರ ಎಂಟ್ರಿ ಆಗುತ್ತೆ. ಅವರನ್ನು ಅಚ್ಯುತ್ ಕುಮಾರ್ ಕರ್ಕೊಂಡ್ಬಂದು ಒಂದು ವಿಶೇಷವಾದ ತಿರುವನ್ನು ಕೊಡ್ತಾರೆ. ಯಾಕೆ ಡಬಲ್ ಗೇಮ್ ಅಂದರೆ ಡಬಲ್ ಪಾತ್ರಗಳು ಯಾಕೆ ಸೃಷ್ಟಿ ಆಯ್ತವೆ ಅನ್ನೋದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕಾಗ್ತದೆ. ನನ್ನ ಕತೆ ಏನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ಮಿಲನ ಪ್ರಕಾಶ್ ಅವರು ಕಥೆಯನ್ನು ಸರಳವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನೇನು ಹೊಸ ಕಥೆ ಅಂತ ನಮಗೇನು ಅನಿಸೋದಿಲ್ಲ. ಸಹಜವಾದಂಥ ಕಥೆನೇ. ಯಾವ ರೋಚಕವಾದಂಥ ತಿರುವುಗಳು ಅಥವಾ ಸಸ್ಪೆನ್ಸು ಆ ಥರದ್ದು ಯಾವುದೂ ನಿಮಗಿಲ್ಲ. ಒಂದಷ್ಟು ಏನಂತಾರೆ ಬ್ಯಾಕ್ಗ್ರೌಂಡು ಇದು ಅಂತ ಇರ್ತಾರಲ್ಲ, ಆ ಥರ ಹಿನ್ನೆಲೆ ಒಂದು ಕಥೆಯನ್ನು ಅಲ್ಲಲ್ಲೇ ತರುವಂಥ ಪ್ರಯತ್ನ ನಾವು ಮಾಡಿದ್ದಾರೆ. ಸೊ ಹಾಗಾಗಿ ಫ್ಲ್ಯಾಶ್ಬ್ಯಾಕ್ ಅಂತ ಹೇಳಿದ್ಮೇಲೆ ಫ್ಲ್ಯಾಶ್ಬ್ಯಾಕು ಆ ಥರದ್ದೊಂದು ಕಥೆಯಲ್ಲಿ ಬರ್ತಾ ಹೋಗ್ತದೆ. ರಚನಾ ರೈ ಪಾತ್ರ, ಆ ಹೆಣ್ಮಗಳಿಗೆ ಒಂದು ಒಳ್ಳೆಯ ಪಾತ್ರವನ್ನು ನಿರ್ದೇಶಕರು ಕೊಟ್ಟಿದ್ದಾರೆ. ರಚನಾ ರೈ ಅವರು ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಟ್ಟಾರೆ ಕೊನೆಗೆ ನಿಮ್ಗೆ ಕಾಡುವಂಥದ್ದು ಮುಖ್ಯಮಂತ್ರಿ ಇಂಟ್ರೊಡಕ್ಷನ್ ಇಲ್ಲದಲ್ಲ, ಆರಂಭದಲ್ಲೇ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಿತ್ತಾಡುವಂಥ ಪ್ರಯತ್ನ ಅಷ್ಟೇ ಕತೆ ಹೇಳೆ. ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಹೆಂಗೆ ಕಿತ್ಕೋಬೇಕು ಅನ್ನುವಂಥ ಒಂದು ಹಾಗೆ ಶುರುವಾಗಿರ್ತದೆ. ಲಾಸ್ಟ್ಗೆ ದರ್ಶನ್ ಮುಖ್ಯಮಂತ್ರಿ ಆಗ್ತಾರಾ, 2 ವಿಷಯ ನಾನು ಹೇಳಿದ್ನಲ್ಲ. ಒಂದು ಧನುಷ್ ಆಗಿದ್ದಂಥ ದರ್ಶನ್,
ಇನ್ನೊಂದು ಕೃಷ್ಣ ಆಗಿದೆ ದರ್ಶನ್. ಎರಡು ಸ್ಟೇಟ್ ನಡುವೆ ಸಾಕಷ್ಟು ಟಕಾಪರ ಎಲ್ಲ ನಡೆಯುತ್ತೆ, ಅದೆಲ್ಲ ಕಥೆಯನ್ನು ನೋಡ್ಕೊಂಡು ಹೋಗ್ಬೇಕು ನೀವು. ಕೊನೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗತ್ತಾ ಅನ್ನೋದೇ ಕಥೆ. ಒಂದು ಎಳೆ ಇನ್ನೇನು ನಿರೀಕ್ಷೆ ಇಟ್ಕೊಬೇಡಿ. ಅದೊಂದು ಎಳೆಗೋಸ್ಕರ ನೀವು 2.5 ಗಂಟೆ ಅಥವಾ 2.25 ಗಂಟೆ ಕೂತ್ಕೊಂಡು ನೋಡ್ಬೇಕು ಸೀಟ್ಲಿ. ಆ ಥರ ಒಂದು ಚಿತ್ರ ಇದು. ಈಗ ಪ್ಲಸ್ ಮೈನಸ್ ಜಾಸ್ತಿ ಏನು ಹೇಳಂಗಿಲ್ಲ. ನನಗಂತೂ ಇದು ಹೊಸ ಕಥೆ ಅಂತ ಏನು ಅನಿಸಿಲ್ಲಪ್ಪ. ಇದು ಹೊಸ ಕಥೆ ಅಂತ ನನಗೇನು ಅನಿಸಿಲ್ಲ. ಬಹುಶಃ ಮಿಲನ ಪ್ರಕಾಶ್ ಅವರು ಕತೆ ಮಾಡುವಾಗಲೂ ಅಥವಾ ಡೈರೆಕ್ಷನ್ ಮಾಡುವಾಗಲೂ ಟೆನ್ಷನ್ನಲ್ಲಿ ಕತೆ ಮಾಡಿರೋಂಗಿದೆ. ಗಡಿಬಿಡಿಯಲ್ಲಿ ನಿರ್ದೇಶನ ಮಾಡ್ದಂಗೆ ಕಾಣುತ್ತೆ. ಯಾಕಂದರೆ ಚಿತ್ರಕಥೆ ಎಡವತ್ತೆ, ಚಿತ್ರಕಥೆ ಮ್ಯಾಚೇ ಆಗೋದಲ್ಲ. ಯಾಕೆ ಹಿಂಗೆ ಬಂದು ಹಂಗೆ ಹೋಗುತ್ತೆ, ಹಂಗೆ ಬಂದು ಹಿಂಗೆ ಹೋಗುತ್ತೆ, ಎಡವಾಗ ಅದು ಮ್ಯಾಚ್ ಆಗೋದಿಲ್ಲ. ಸಂಕಲನೂ ಅಷ್ಟು ಪವರ್ಫುಲ್ ಆಗಿಲ್ಲ, ಎಡಿಟಿಂಗ್ ಕೂಡ ಅಷ್ಟು ಪವರ್ಫುಲ್ಲಾಗಿ ಕಾಣಿಸೋದಿಲ್ಲ ನನಗೆ ಚಿತ್ರದಲ್ಲಿ. ಆದರೆ ಫೈಟನ್ನು ರಾಮ್ ಲಕ್ಷ್ಮಣ ಅಂತ ಒಳ್ಳೆಯ ಅವರು ಆ್ಯಕ್ಚುಲಿ ಒಳ್ಳೆಯ ಇವರು ಸಾಹಸ ದೃಶ್ಯ ಸಂಯೋಜಕರು. ಅದೇ ಎತ್ತಾಕು ಬಡ್ದಾಕು ಹಿಂಗೆ ಎಸಿ ಅದು ಅಷ್ಟೇ. ಇನ್ನೇನು ಹೊಸದೇನು ನಿರೀಕ್ಷೆ ಮಾಡಬೇಡಿ. ಅದೇ ಫೈಟ್ಗಳು, ಅದೇ ಒಂದು 3 ಫೈಟ್ ಬರ್ತದೆ ಚಿತ್ರದಲ್ಲಿ. ಅದಕ್ಕೇನು ಹೆಚ್ಚು ಮಹತ್ವ ಕೊಡಬೇಕಾಗಿಲ್ಲ. ಹಾಡುಗಳು ನಾನು ಹೇಳಿದ್ನಲ್ಲ, ಇದ್ದರೆ ನಿಮ್ಮದೇ ಆಗಿರ್ಬೇಕು. ಫಸ್ಟೇ ರಿಲೀಸ್ ಆಗಿದ್ದು ಚಿತ್ರತಂಡ ಮೊದಲು ರಿಲೀಸ್ ಮಾಡ್ತಾರೆ ಒಂದೇ ಒಂದು ಸಲ. ಅದು ಟ್ಯೂನ್ ಚೆನ್ನಾಗಿದೆ, ಚಿತ್ರದ ಕೇಳಿಸ ಹೋಗುತ್ತೆ. ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಅಜನೀಶ್ ಲೋಕನಾಥ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಗುತ್ತೆ. ಹಾಡುಗಳು ಒಂದೆರಡು ಹಾಡು ಕೇಳಿಸ್ಕೊಂಡು ಹೋಗ್ತವೆ. ಆದರೆ ಯಾವುದು ಗುಣಂಗೆ ಹಾಕೊಂಡು ಬರುವಂಥದ್ದು ಏನಿಲ್ಲ. ಆ ಥರದ್ದೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ನಾನೆಲ್ಲ ಅಬ್ಬರ ಆಗುತ್ತೆ ಅಂತಿದ್ದೆ. ಅಬ್ಬರ ತುಂಬ ಅದು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಹೋಗುತ್ತೆ ನನಗೆ. ಅಚ್ಯುತ್ ಕುಮಾರ್ ಪಾತ್ರ ಇದೆಯಲ್ಲ, ಇಲ್ಲಿ ದರ್ಶನ್ಗಿಂತಲೂ ಹೆಚ್ಚು ಅಚ್ಯುತ್ ಕುಮಾರ್ ಪಾತ್ರಕ್ಕೆ ಸ್ಕೋಪ್ ಇದೆ. ತಮಾಷೆ ಅಥವಾ ದುರಂತ ಏನು ಅಂತಂದರೆ, ಆ ಪಾತ್ರವನ್ನು ಸರಿಯಾಗದ ನೆಲೆ ತೆಗೆದುಕೊಳ್ಳುವಾಗ ನಿರ್ದೇಶಕರು ಅಡಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆ ಪಾತ್ರಕ್ಕೆ ಒಂದು ಫಿನಿಶಿಂಗೇ ಕೊಟ್ಟಿಲ್ಲ ನಿರ್ದೇಶಕರು. ಈ ಇಡೀ ಚಿತ್ರದಲ್ಲಿ ಅಚ್ಯುತ್ ಕುಮಾರ್ ಅವರೇ ಪ್ಲಾನ್ ಗೇಮರ್ ಅಂತಾರಲ್ಲ, ಆ ಥರ ಚಾಣಾಕ್ಷದ ಕೆಲಸವನ್ನು ಮಾಡೋರು ಅವರೇ. ಯಾರಿಗೆ ಧನುಷ್ ದರ್ಶನ್ ಆಗಿರೋರಿಗೆ ಮತ್ತು ಕೃಷ್ಣ 2 ಶೇಡ್ ಇದ್ದಲ್ಲ, ಅವರಿಬ್ಬರು ಜೊತೆ ಆಟ ಆಡೋದೇ ಅಚ್ಯುತ್ ಕುಮಾರ್ ಇಡೀ ಚಿತ್ರದಲ್ಲಿ. ಅಲ್ಲಿ ನೋಡ್ತಿದ್ದವ್ರಿಗೆ ಇಲ್ಲಿ ಏನೋ ಅಚ್ಯುತ್ ಕುಮಾರ್ ಏನೋ ಡಬಲ್ ಗೇಮ್ ಮಾಡ್ತಾರೆ, ಏನೋ ಪ್ಲಾನ್ ಮಾಡ್ತಾರೆ, ಅದು ಅವ್ರು CM ಆಗೋದಕ್ಕೆ ಏನೋ ತಂತ್ರ ಮಾಡ್ತಾರೆ ಅನ್ನೋ ಅಂತ ಸೂಕ್ಷ್ಮತೆಗಳನ್ನು ಸಾಕಷ್ಟು ಕೊಟ್ಟರು ಕೂಡ ಡೈರೆಕ್ಟ್ರು ಅದು ಕೊನೆ ಇರೋದೇ ಇಲ್ಲ, ಅಲ್ಲಿ ಡಮಾರ ಹೋಗುತ್ತೆ. ಆಯಿತಾ? ಸೊ ಹಂಗಾಗಿ ಅಚ್ಯುತ್ ಕುಮಾರ್ ಅವ್ರ ಪಾತ್ರ ಕೊನೆ ತನಕ ಅದು ಏನು ನಾವು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅದು ಇರೋದೇ ಇಲ್ಲ. ಅದು ದಿ ಡೆವಿಲ್ ಅಭಿಮಾನಿಗಳಿಗೆ ಹಬ್ಬ, ಅದ್ರ 2 ಮಾತಿಲ್ಲ. ಇವತ್ತಿನ ಸ್ಥಿತಿ ನೋಡಿದಾಗ ಏನು ದರ್ಶನ್ ಅವರು ಕಾರಾಗೃಹದಲ್ಲಿದ್ದಾರೆ ಒಂದು ಕೊಲೆ ಆರೋಪದ ಮೇಲೆ. 2011ರಲ್ಲಿ ಸಾರಥಿ ರಿಲೀಸ್ ಆದಾಗಲೂ ಕೂಡ ಅವರು ಇದೇ ಸ್ಥಿತಿಯಲ್ಲಿದ್ದರು. ಅಭಿಮಾನಿಗಳು ಆ ಚಿತ್ರವನ್ನು ಗೆಲ್ಲಿಸ್ಕೊಂಡು ಹೋದರು. ಸೊ ಇದರಲ್ಲೂ ಕೂಡ ಅಭಿಮಾನಿಗಳೇ ತಮ್ಮ ನಾಯಕನಿಗೆ ಹೆಚ್ಚು ಅಂದರೆ ಅವರೇ ಪ್ರಚಾರ ಮಾಡ್ತಾ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಳ್ತಾ ಪ್ರೇಕ್ಷಕರನ್ನು ಚಿತ್ರಮಂದಿರ ತಂದಿದ್ದಾರೆ. ಆದರೆ ಅಭಿಮಾನಿಗಳಿಗೆ ಚಿತ್ರವನ್ನು ಭೂಪಾರಕ್ಕೆ ಇಡ್ಬೋದು, ಖುಷಿ ಪಡ್ಬೋದು. ಅದು ಸ್ವಲ್ಪ ಎಜುಕೇಟೆಡ್ ಆದವರು, ಈ ಥರ ನಂತರ ವಿಮರ್ಶೆ ಮಾಡ್ತೀವಿ ಅಂತ ಕೂತ್ಕೊಳ್ಳೋರು 100 ಮಾರ್ಕ್ಸನ್ನು ಈ ಚಿತ್ರಕ್ಕೆ ಕೊಡಲ್ಲ ಯಾವುದೇ ಕಾರಣಕ್ಕೂ. ಯಾಕಂದರೆ ಇದು ಬರುವಾಗ ಏನು ನಿಮ್ಗೆ ವಿಶೇಷ ಅಂತ ಅನಿಸಲ್ಲ. ಆ ಕ್ಷಣಕ್ಕೆ ಕೂತವ್ರಿಗೆ ನೀವು ಗುದ್ದಾಟ ಅದು ಇದು ನೋಡಿ. ಯಾಕಂದರೆ ದರ್ಶನ್ ಆ ಥರ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿಲನ್ ಪಾತ್ರ ಬರುತ್ತಲ್ಲ, ಆ ಪಾತ್ರ ಅಂತೂ ಅವರು ಅದ್ಭುತವಾಗಿದೆ. ಧನುಷ್ ಪಾತ್ರ ಅಂತೂ ತುಂಬ ಜೀವ ತುಂಬಿದ್ದಾರೆ. ಇನ್ನೊಂದು ಶೇಡ್ ಬಂದಾಗ ಅದು ಮಾನವೀಯತೆಯ ದೃಷ್ಟಿಯಲ್ಲಿ ಬರ್ತದೆ ಆ ಪಾತ್ರ. ಅದು ಎಮೋಷನಲ್ ಆಗಿ ಕಾಣುತ್ತೆ. ಹಳ್ಳಿ ಹುಡುಗ ಅದು ಕೃಷ್ಣ ಅದನ್ನೆಲ್ಲ ಅದು ಚೆನ್ನಾಗಿದೆ. 2 ಪಾತ್ರಕ್ಕೂ ದರ್ಶನ್ 100ಕ್ಕೆ 100 ಭಾಗ ನ್ಯಾಯ ದೊರಕಿಸಿದ್ದಾರೆ. ಅವ್ರದ್ದು ಏನೂ ತಪ್ಪಿಲ್ಲ. ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಅವ್ರು ಒತ್ತಡಕ್ಕಾಗದ್ದಾರೆ ಅಂತ ನಮಗಂತೂ ಅನಿಸೋದಿಲ್ಲ. ಸಹಜವಾಗಿ ಅವ್ರು ಇಟ್ಟು ಫಿಲಮ್ಗಳು ಅಥವಾ ಅದು ಫ್ಲಾಪ್ ಅದು ಏನೇನೋ ಅದು ಒಟ್ಟಾರೆ ಚಿತ್ರದ ಏನು ಅಭಿನಯ ಮಾಡಿರ್ತಾರೆ. ಅದರ ನೀವು ಕಾಟೇರ ಕಳೆದ ಬಾರಿ ಕಾಟೇರ ಚಿತ್ರನ ಮುಂದಿಟ್ಕೊಂಡು ನಿರೀಕ್ಷೆ ಇಟ್ಕೊಂಡಿದ್ದಕ್ಕೆ ಹೋದರೆ ನೀವು ಡಿಸಪಾಯಿಂಟ್ ಆಗ್ತೀರಿ. ನಮ್ಗೆ ಅನ್ಸೋದೇನಂತಂದರೆ ದರ್ಶನವರು ಕೂಡ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಕಾಟೇರ ಒಂದು ಸಕ್ಸಸ್ಫುಲ್ ಕತೆ ಚಿತ್ರ. ಅದು ಹೆಂಗೆ ಆಯ್ಕೆ ಮಾಡ್ಕೊಂಡ್ರು ಅಂತೂ ಕೂಡ ಗಡಿಬಿಡಿ ಆಗುತ್ತೆ. ಅಭಿಮಾನಿಗಳಿಗೆ ನಮ್ಮಂಥವ್ರಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ ಈ ಕತೆ ಹೆಂಗೆ ಅವರು ಒಪ್ಕೊಂಡ್ರು ಅಂತ. ಆದರೆ ಕತೆಗೆ ಅವ್ರು ನ್ಯಾಯ ದೊರಕಿಸಿದಾರೆ ಇಲ್ಲ ಅಂತಲ್ಲ. ಆದರೆ ಕತೆ ಅಥವಾ ಚಿತ್ರಕಥೆ ಸಾಗುವಾಗ ಅಂಥ ಏನು ನಿಮಗೆ ಪವರ್ ಅಂತ ಅನ್ಸೋದಿಲ್ಲ, ಪವರ್ಫುಲ್ ಅಂತ ಅನ್ಸೋದಿಲ್ಲ ಕತೆ ಡೆವಿಲು. ಸೊ ಇಷ್ಟು ಪಾತ್ರಗಳು ಮಾತ್ರ ನಾವು ಹೇಳ್ಬೋದು. ಮತ್ತು ಹುಲಿ ಕಾರ್ತಿಕ್ ಅಂತ ಹೇಳಿದೆ ನಾವೆಲ್ಲ, ಇವರೆಲ್ಲ ಕಾಮಿಡಿ ಶೋಲಿದ್ದವರು, ಗಿಲಿ ನಟ, ಇವ್ರ ಪಾತ್ರಗಳು ಹೆಚ್ಚು ಮನಸ್ಸಲ್ಲಿ ಹೋಗ್ತವೆ. ಶೋಭರಾಜು ತುಂಬ ದಿನಗಳ ನಂತರ ಒಂದು ಒಳ್ಳೆ ಮೂವಿ ಬಂದಿದ್ದಾರೆ. ಅವ್ರಿಗೋದು ಇದು ಕಾಮಿಡಿ ಶೇಡ್, ಅವ್ರದ್ದು ಕಾಮಿಡಿ ಶೇಡ್ ಅವ್ರು ತೋರಿಸ್ತಾ ಹೋಗ್ತಾರೆ. ಇಂಥ ಸೀರಿಯಸ್ ಸಂದರ್ಭದಲ್ಲೂ ಕೂಡ ಕಾಮಿಡಿ ಬರುತ್ತೆ ಮಧ್ಯದಲ್ಲಿ. ಹಾಡುಗಳು ಹೇಳಿದ್ನಲ್ಲ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದ್ದಾವೆ. ಮುಖ್ಯವಾಗಿ ಸಂಭಾಷಣೆ ಚೆನ್ನಾಗಿದೆ. ನಾನು ಹೇಳಬೇಕು, ಸಂಭಾಷಣೆ ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಈಗೇನು ಡೆವಿಲ್ ಅನ್ನೋ ಒಂದು ಸ್ಟೋರಿಗೆ ಏನು ಬೇಕು, ಒಳ್ಳೆಯ ಸಂಭಾಷಣೆಯನ್ನು ಮಾಡ್ತಿದ್ದಾರೆ. ಹಾಡುಗಳು ಕೂಡ ಹೇಳಿದ್ನಲ್ಲ, ಹಾಡುಗಳು 2 ಚೆನ್ನಾಗಿದ್ದಾವೆ. ಒಟ್ಟಾರೆ ಅಭಿಮಾನಿಗಳಿಗೆ ಇದು ಹಬ್ಬ. ಆದರೆ ಕತೆ ಆಯ್ಕೆಯಲ್ಲಿ ನನಗನ್ಸೋದು ದರ್ಶನ್ ಅವರು ಕೂಡ ಹಿಡಿದಿದ್ರೇನೋ ಅಥವಾ ಮಿಲನ ಪ್ರಕಾಶ್ ಕೂಡ
ಇನ್ನೂ ಇಂಪ್ರೂವೈಸ್ ಆಗಬೇಕು ಅಂತ ನನಗನ್ಸುತ್ತೆ. ಯಾಕಂತಂದರೆ ಇವತ್ತಿನ ಅಪ್ಡೇಟ್ ಆಗಿರುವಂಥ ಸಂದರ್ಭದಲ್ಲಿ ಈ ಥರದ ಕಥೆಗಳು ತುಂಬ ದರ್ಶನ ಮಾಡಿದ್ದಾರೆ. ಹಿಂದಕ್ಕೆ ಬಾಸ್ ಅಂತ ಒಂದು ಅವ್ರದ್ದು ಬಂದಿತ್ತು, ಆ ಥರದ ಒಂದು ಸ್ಟೋರಿಗಳು ಒಟ್ಟಲ್ಲಿ ರಿಪೀಟ್ ಆಗಿರುವಂಥ ಕಥೆಗಳು ಅನಿಸುತ್ತಿದ್ದಲ್ಲ. ಹಂಗಾಗಿ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ಏನೂ ಹಿಂಗೆ ಕಾತ್ರದಿಂದ ನೋಡುವಂಥ ಅಂಶಗಳೇನು ಚಿತ್ರದಲ್ಲಿ ಕಾಣೋದಿಲ್ಲ. ಆದರೆ ಹೇಳಿದ್ನಲ್ಲ, ದರ್ಶನ ಅಭಿಮಾನಿಗಳಿಗೆ ಹಬ್ಬ ಅದಷ್ಟೇ, ಪ್ರತಿಯೊಂದಕ್ಕೂ ಶಿಲ್ಲೆ ಹೊಡೆದು ಚಪ್ಪಾಳೆ ಹೊಡೆದು ಮಾಡ್ತಾರೆ. ಆದರೆ ಗಾಂಧಿನಗರದ ಇವತ್ತಿನ ಚಿತ್ರದ ಪೈಪೋಟಿ ನಡುವೆ ದಿ ಡೆವಿಲ್ ನಿಂತ್ಕೊಳ್ತಾ ಅಂತಂದರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಅದನ್ನು ನೀವೇ ಹೇಳಬೇಕು, ಚಿತ್ರ ನೋಡಿ ಹೇಳಬೇಕು. ಇದು ನನ್ನ ಅಭಿಪ್ರಾಯ ಅಷ್ಟೇ. ಹಾಗಾಗಿ ಎಲ್ಲವನ್ನ ನಾವೇ ವಿಶ್ಲೇಷಣೆ ಮಾಡೋದು ಬೇಡ. ಡಿಸೆಂಬರ್ ಈ ವರ್ಷದ ಅಂತ್ಯದ ಚಿತ್ರ, ಮೊದಲ ಚಿತ್ರ ಇದು. ಈ ಮಂತಲ್ಲೇ ಇನ್ನೂ 2 ಪಿಕ್ಚರ್ಗಳು ಬರೋಕ್ಕೆ ರೆಡಿಯಾಗಿದ್ದಾವೆ. ಸೊ ಸುದೀಪ್ ಅವ್ರದ್ದು ಮಾರ್ಕ್ 45, ಶಿವರಾಜ್ ಕುಮಾರ್ ಮತ್ತು ರಾಘ್ಬಿ ಶೆಟ್ಟಿ, ಉಪೇಂದ್ರ ಅವರು ಮಾಡಿರುವಂಥದ್ದು 3 ಫಿಲ್ಮ್ಗಳು ಈ ತಿಂಗಳಲ್ಲಿ ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಇದು ಮೊದಲ ಸಿನಿಮಾ. ಸೊ ಚಿತ್ರಮಂದಿರ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಅದನ್ನು ನಾನು ಮೊದಲೇ ಹೇಳಿದ್ದೀನಿ. ಪ್ರೇಕ್ಷಕರ ಕೊರತೆ ಇಲ್ಲ, ಆದರೆ ಕಾಡುವಂತಹ ಪ್ರಶ್ನೆ ಏನು ಅಂತಂದರೆ ಗುಣಮಟ್ಟದ ಕೊರತೆ ಇನ್ನೂ ಇಂಪ್ರೂವೈಸ್ ಆಗಬೇಕಾಗಿತ್ತು ಈ ಡೆವಿಲ್ ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅಂತ ನೀವು ಕಾಮೆಂಟಲ್ಲಿ ತಿಳಿಸಿಬೇಕಾದ್ರೆ. ಇದು ನನ್ನ ಪ್ರಾಮಾಣಿಕವಾದಂಥ ರಿವ್ಯೂ. ಇದರಲ್ಲಿ ಯಾವುದೇ ಪಕ್ಷಭೇದ ಅಥವಾ ಯಾವುದೇ ನಾವು ಮಾತಾಡೋದಿಲ್ಲ. ಯಾಕಂತಂದರೆ ಸಾರಥಿ ಇಲ್ಲದೆ ಇವತ್ತು ಅವರು ಒಂದು ಆರೋಪತ್ತು ಕರಗೋದಿದ್ದರೂ ಕೂಡ ಪ್ರೇಕ್ಷಕರು ಅದನ್ನು ಸಮೃದ್ಧಿಸೋ ರೀತಿ, ಅವ್ರನ್ನ ಥಿಯೇಟ್ರ್ ತಂದಿರೋ ರೀತಿ ಅಂತ ಅದ್ಭುತ ಅನಿಸುತ್ತೆ ನಮಗೆ. ಅದನ್ನು ಅವ್ರು ಸಂಭ್ರಮದ ರೀತಿ, ಹಬ್ಬದ ರೀತಿಯೇ ಮಾಡ್ತಿದ್ದಾರೆ. ಸೊ ಒಟ್ಟಾರೆ ದಿ ಡೆವಿಲ್ಗೆ ಇನ್ನೂ ಏನು ಬೇಕಿತ್ತು ಅನ್ನುವಂಥ ಕೊರತೆಯ ನಡುವೆ ಪ್ರೇಕ್ಷಕರನ್ನು ಒಂದು ಸಾರಿ ಚಿತ್ರಕ್ಕೆ ಕರೆದುಕೊಂಡು ಹೋಗುವಂಥ ಶಕ್ತಿ ದಿ ಡೆವಿಲ್ಗೆ ಇದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿರ್ತೀನಿ. ಏನಾದರೂ ಕಾಮೆಂಟ್ ಇದ್ದರೆ ತಿಳಿಸಿ ಅಂತ ಹೇಳ್ತೀನಿ. ಇದು ನಮ್ಮ ಸಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.